ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ HSTR ಎಕ್ಸಾಮ್ ಅಂದ್ರೆ ಪ್ರೌಢ ಶಾಲಾ ಶಿಕ್ಷಕರ ನೇಮಕಾತಿ ಅಂದ್ರೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬುಕ್ ಲಿಸ್ಟ್ ಮತ್ತು ಆ ಸಿಲೆಬಸ್ ನಲ್ಲಿರ್ತಕ್ಕಂಥ ಎಷ್ಟು ಮಾರ್ಕ್ಸ್ಗಳು ಬರ್ತವೆ ಸಬ್ಜೆಕ್ಟ್ ವೈಸ್ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಫಸ್ಟ್ ಏನಪ್ಪಾ ಅನ್ನೋದಾದ್ರೆ, ನಾನು ನೋಡ್ಬೋದು PDF ನೋಟ್ಸ್ ಕಳಿಸ್ತಾ ಇದ್ದೀನಿ ಎಲ್ಲರಿಗೂ. ಯಾರ್ಯಾರು ನೋಟ್ಸ್ ತಗೊಂತಿದ್ರು ಅಂದ್ರೆ, ಈಗ 50 ರೂಪೀಸ್ಗೆ PDF ನೋಟ್ಸ್ ಕಳಿಸ್ತಿದ್ದೆ, ಪೇಪರ್ 1 ಪೇಪರ್ 2. ಈಗ ಏನಂದ್ರೆ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಫೈಲ್ಸ್ ಗಳು ಇರೋ ಕಾರಣ ಏನಪ್ಪಾ ಅಂದ್ರೆ 50 ರೂಪೀಸ್ಗೆ ಪೇಪರ್ 1 ಮತ್ತು 50 ರೂಪೀಸ್ಗೆ ಪೇಪರ್ 2 ಆಗಿರ್ತಕ್ಕಂಥ ನೋಟ್ಸ್ ಗಳನ್ನು ಕಳಿಸ್ತಿದ್ದೀನಿ. ಅಂದ್ರೆ ಈಗ ನಮ್ಮ ತಲೆ ಪುಸ್ತಕಗಳು ಇಲ್ರಿ, ನಾನು ಕೆಲವೊಂದು ಮನೆಯಲ್ಲಿ ಕೂತ್ಕೊಂಡು ಓದ್ತಿದ್ದೀನಿ, ಹಾಗಾಗಿ ಸೋರ್ಸ್ ಗಳು ಕಡಿಮೆ ಇದಾವು. ಮತ್ತು ಪ್ಲಸ್ ಆಗಿರ್ತಕ್ಕಂಥ ಅಧ್ಯಯನ ಮಾಡ್ಬೇಕಾದ್ರೆ, ಸ್ಕೋರ್ ಮಾಡ್ಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಕೇವಲ ಏನಪ್ಪಾ ಅಂದ್ರೆ ಪೇಪರ್ 1 50 ರೂಪೀಸ್, ಪೇಪರ್ 2 50 ರೂಪೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪಾ ಅಂದ್ರೆ PDF ಫೈಲ್ಸ್ ಗಳಿದಾವೆ, ಮ್ಯಾಕ್ಸಿಮಮ್ ಅದಾವೆ, ಎಲ್ಲಾ ಸಬ್ಜೆಕ್ಟ್ಗಳಿಗೆ ಇದಾವೆ. ಅಂದ್ರೆ ಹೇಳ್ಬೋದು, ಈಗ ಹಿಸ್ಟ್ರಿ ಸಬ್ಜೆಕ್ಟ್ ಆಗಿರ್ಬೋದು ಪೇಪರ್ 1 ಪೇಪರ್ 2 ಇದೆ. PM ಮೆಥಡ್ ಫಿಸಿಕ್ಸ್ ಮ್ಯಾಥ್ಸ್ ಅಂದ್ರೆ ಸೈನ್ಸ್ ನವರಿಗೆ ಪೇಪರ್ 1 ಪೇಪರ್ 2 ಇದೆ. ಮತ್ತು CBZ ನವರಿಗೆ ಪೇಪರ್ 1 ಪೇಪರ್ 2 ಇದೆ. ಮತ್ತು ಫಿಸಿಕಲ್ ಎಜುಕೇಶನ್ ಏನಿದ್ರು ಅವ್ರಿಗೂ ಕೂಡ PDF ನೋಟ್ಸ್ ಗಳಿದಾವೆ. ಮತ್ತೆ ಜೊತೆಗೆ ಏನಪ್ಪಾ ಅನ್ನೋದಾದ್ರೆ ಕಂಪ್ಯೂಟರ್ ಶಿಕ್ಷಕರಿಗೂ ಕೂಡ ಪೇಪರ್ 1 ಪೇಪರ್ 2 ಇವೆ. ಮತ್ತು ಇಂಗ್ಲಿಷು ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಿಂದಿ ಆಗಿರ್ಬೋದು, ಎಲ್ಲಾ ಸಬ್ಜೆಕ್ಟ್ ಗಳಿಗೂ ನಮ್ಮಲ್ಲಿ PDF ನೋಟ್ಸ್ ಗಳಿದಾವೆ. ಹಾಗಾಗಿ ನಿಮ್ಗೆ ಪೇಪರ್ 1 ಮತ್ತು ಪೇಪರ್ 2ಗೆ ನೋಟ್ಸ್ ಗಳು ಬೇಕಾದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಕಾಣ್ತಿರ್ತಕ್ಕಂತಹ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿದ್ರೆ ನೀವು ಏನಪ್ಪ ಅಂದ್ರೆ ಪೇಪರ್ 1 ಪೇಪರ್ 2 ಎರಡೂ ಸೇರಿ 100 ರೂಪೀಸ್ ಆಗುತ್ತೆ. ಅಂದ್ರೆ ಪೇಪರ್ 1 ಅಷ್ಟೇ ಬೇಕು ಅನ್ನೋದಾದ್ರೆ 50 ರೂಪೀಸ್, ಪೇಪರ್ 2 ಅಷ್ಟೇ ಬೇಕು ಅನ್ನೋದಾದ್ರೆ 50 ರೂಪೀಸ್. 100 ರೂಪೀಸ್ಗೆ ಎಲ್ಲಾ ಕವರ್ ಆಗಂಗೆ, ಎಲ್ಲಾ ಸಬ್ಜೆಕ್ಟ್ಗಳು ಕವರ್ ಆಗಂಗೆ ಸಿಲೆಬಸ್. ಈಗ ನಾವು ನೋಟ್ಸ್ ಕಳಿಸ್ತಾ ಇದೀವಿ, ಮ್ಯಾಕ್ಸಿಮಮ್ ತಗೊಂಡಿದ್ದಾರೆ. ಸೊ ಎಲ್ಲಾ ಸ್ನೇಹಿತರು ಹೇಳಿದ್ದಾರೆ, ಸೊ ಇದು ಯೂಸ್ಫುಲ್ ಆಗಿದೆ ಸರ್, ಧನ್ಯವಾದಗಳು ಅಂತಾನು ಕೂಡ ತಿಳಿಸಿದ್ದಾರೆ. ಹಾಗಾಗಿ ನಾವು ಏನಪ್ಪಾ ಅಂದ್ರೆ 2 ಪೇಪರ್ಗಳನ್ನು ಕಳಿಸಿದೀವಿ. ಅವನು ನೀವು ಯಾರ್ಯಾರು ಈಗ ಹೊಸದಾಗಿ ನೋಡ್ತಿದ್ರು ಎಲ್ಲಾ ಸ್ನೇಹಿತರು PDF ನೋಟ್ಸ್ಗಳನ್ನು ತಗೊಳ್ಳಿ, ಬಹಳ ಆಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಅನುಕೂಲ ಆಗುತ್ತೆ. ಈಗ HSTR ಎಕ್ಸಾಮ್ ನಲ್ಲಿ ಕೇವಲ ಪುಸ್ತಕಗಳು ಓದೋದ್ರಿಲ್ಲ, ಕೆಲವೊಂದು ಏನಪ್ಪಾ ಅಂದ್ರೆ ಈಗ ಬರ್ತಕ್ಕಂತಹ ಮಾಡರ್ನ್ ಯಾವ ರೀತಿ ಕ್ವಶನ್ ಕೇಳ್ತಾರೆ, ಪ್ರಮುಖವಾಗಿರ್ತಕ್ಕಂಥ PPT ನೋಟ್ಸ್ ಗಳು ಇದಾವೆ. ಹಾಗಾಗಿ ಅಂತ ತೆಗೆದುಕೊಳ್ಳಿ ಎಲ್ಲರೂ ಅಂತ ಹೇಳ್ತೀನಿ. ಯಾಕಂದ್ರೆ ಕಾಂಪಿಟೇಷನ್ ಹೆಚ್ಚಿಗಿದೆ, ನೀವು ಕೆಲವೊಂದು ಪುಸ್ತಕಗಳನ್ನು ಓದುವ ಮೂಲಕ ನೀವು ಪಾಸ್ ಆಗ್ತೀರಿ ಅಂದ್ರೆ ಸುಳ್ಳು. ಸೊ ಮ್ಯಾಕ್ಸಿಮಮ್ 360 ಆಂಗಲ್ ಆಗಿ ನೀವು ಓದ್ಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ಬನ್ನಿ, ಇವತ್ತಿನ ತರಗತಿಯಲ್ಲಿ ನಾನು HSTR ಬುಕ್ ಲಿಸ್ಟ್ ಕೂಡ ಹೇಳ್ತಾ ಹೋಗ್ತೀನಿ, ಕೆಲವೊಂದು ಅಪ್ಡೇಟ್ ಇದಾವೆ ಅದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ಫಸ್ಟ್ ನೋಡ್ಬೋದು, ಎಲ್ಲರೂ ಪೇಪರ್ 1 ಪೇಪರ್ 2 ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು MCQ ಆಧಾರಿತವಾಗಿ 200 ಮಾರ್ಕ್ಸ್ ಇರುತ್ತೆ. ಸೊ 85% ಆಗಿರ್ತಕ್ಕಂಥ ವೇಟೇಜ್ ಲಿಸ್ಟ್ ನಲ್ಲಿ ಮೇನ್ CET ಕೌಂಟ್ ಮಾಡ್ತಾರೆ. ಹಾಗಾದ್ರೆ ಪೇಪರ್ 1 ನಲ್ಲಿ ಯಾವ ಸಬ್ಜೆಕ್ಟ್ಗಳು ಬರ್ತವೆ, ಎಷ್ಟು ಮಾರ್ಕ್ಸ್ ಬರ್ತವೆ ಮತ್ತು ಬುಕ್ ಲಿಸ್ಟ್ ಹೆಂಗು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಫಸ್ಟ್ ಪೇಪರ್ 1 100 ಮಾರ್ಕ್ಸ್ ಇರುತ್ತೆ, ಇದು MCQ ಆಧಾರಿತವಾಗಿರುತ್ತೆ. ಸೊ ಕಾಮನ್ ಆಗಿರ್ತಕ್ಕಂತಹ ನೋಡ್ಬೋದು. ಸೊ ಜನರಲ್ ನಾಲೆಡ್ಜ್ 25 ಮಾರ್ಕ್ಸ್ ಇರುತ್ತೆ, ಇದು ಕಾಮನ್ ಆಗಿರ್ತಕ್ಕಂಥದ್ದು. ಈಗ GPT ಕರೆದ್ರು ಅದೇ ಇರ್ತದೆ, ಕೆಲವೊಂದು ಸಬ್ಜೆಕ್ಟ್ ಗಳು ಚೇಂಜ್ ಆಗುತ್ತೆ 1 or 2 ಇದರಲ್ಲಿ. PSTR ನಲ್ಲಿ ಸೇಮ್ ಆಗಿರ್ತಕ್ಕಂಥ ಪೇಪರ್, ಅದರಲ್ಲಿ 2 ಸಬ್ಜೆಕ್ಟ್ ಗಳು ಚೇಂಜ್ ಆಗ್ತವೆ ಅಷ್ಟೇ. ಸೊ ಎಲ್ಲರಿಗೂ ಏನಪ್ಪ ಅಂದ್ರೆ ಈಗ ನಾನು ನೋಟ್ಸ್ ಕೊಡ್ತಿರ್ತಕ್ಕಂಥ PDF ಫೈಲ್ಸ್ ನಲ್ಲಿ ನೋಡಬಹುದು, GPT ಗೂ HSTR ಗೂ ಮತ್ತು PSTR ಗೂ ಹೆಲ್ಪ್ ರೀತಿಯಾಗಿರ್ತಕ್ಕಂಥ ನೋಟ್ಸ್ ಗಳು ಇದಾವೆ ಅಂತ ನಾನು ಹೇಳ್ಬೋದು. ಹಾಗಾಗಿ ನೆಕ್ಸ್ಟ್ ಬರೋದಾದ್ರೆ ಜನರಲ್ ನಾಲೆಡ್ಜ್ಗೆ 25 ಮಾರ್ಕ್ಸ್ ಇರುತ್ತೆ. ಮತ್ತು ಇದನ್ನ ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದಾದ್ರೆ ನೋಡ್ಬೋದು, ಡೈಲಿ ಕರೆಂಟ್ ಅಫೇರ್ಸ್ ಮೂಲಕ ನೀವು GK ಓದಬೇಕಾಗುತ್ತದೆ. ಅಂದ್ರೆ ಮಂತ್ಲಿ ಮ್ಯಾಗಝಿನ್ ತಗೊಳ್ಳಿ, ಅದಕ್ಕೆ ಸ್ಪರ್ಧಾ ವಿಜೇತ ಆಗಿರ್ಬೋದು, ಆಗಿರ್ಬೋದು, ಅಥವಾ ನಿಮ್ಮ ಲೋಕಲ್ ನಲ್ಲಿ ಯಾವುದು ಒಂದು ಮಂತ್ಲಿ ಮ್ಯಾಗಝಿನ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರುತ್ತೋ ಅದನ್ನ ತಗೊಂಡು ಓದಿದ್ರೆ ಸಾಕು. ಜೊತೆಗೆ GK ಒಂದು ಪುಸ್ತಕಗಳನ್ನು ಓದಬೇಕು. ಈಗ ಏನ್ ನಡ್ತಿರೋ ವಿದ್ಯಮಾನಗಳಲ್ಲಿ GK ಏನಿದೆಯೋ, ಜನರಲ್ ನಾಲೆಡ್ಜ್ ಅನ್ನೋದು ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್ ಸೈಕಾಲಜಿ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಆಲ್ರೆಡಿ B.Ed ನಲ್ಲಿ ನೋಡಿದಾರ. ಸೊ ಅದೇ ಸಬ್ಜೆಕ್ಟ್ಗೆ 25 ಮಾರ್ಕ್ಸ್ ಇರುತ್ತೆ. ಅದನ್ನ ವಾಮದೇವ್ ಸರ್ ಪುಸ್ತಕವನ್ನು ಓದಬಹುದು. ಜೊತೆಗೆ ಡಾಕ್ಟರ್ KM ಸುರೇಶ್ ಅವ್ರದ್ದು ಇದೆ. ಮತ್ತು ಮಲ್ಟಿಪಲ್ ಚಾಯ್ಸ್ ಆಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಸೈಕಾಲಜಿ ಪುಸ್ತಕಗಳಿವೆ. ಸೊ ಯಾವ್ದಾದ್ರು 1 or 2 ಪುಸ್ತಕ ತಗೊಂಡು ನೀವು ಓದ್ಬೋದು. ನೆಕ್ಸ್ಟ್ ಬರೋದಾದ್ರೆ ಇಂಗ್ಲಿಷ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಂಗ್ಲಿಷ್ ಏನಪ್ಪಾ ಅಂದ್ರೆ ಹೈಸ್ಕೂಲ್ ಗ್ರಾಮರ್ ಪುಸ್ತಕ ಇದೆ, ರನ್ ಅಂಡ್ ಮಾರ್ಟಿನ್ ಪುಸ್ತಕವನ್ನು ಓದ್ಬೇಕಾಗುತ್ತೆ. ಮತ್ತು ಇಂಗ್ಲಿಷ್ ಲಿಟರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ, ಅಥವಾ ಆಬ್ಜೆಕ್ಟಿವ್ ಇಂಗ್ಲಿಷ್ ಇದ್ರೂ ಕೂಡ ಅದನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಕಂಪ್ಯೂಟರ್ಗೆ 13 ಮಾರ್ಕ್ಸ್ ಇರುತ್ತೆ. ಸೊ ಯಾವ ಪುಸ್ತಕ ಓದ್ಬೇಕು ಅನ್ನೋದಾದ್ರೆ, ಸೊ ಗುರುರಾಜ್ ಬುಲಬಲೆ ಸರ್ ಇದೆ, ಗೌತಮ್ ಸರ್ ಇದೆ,
ಅಥವಾ ನಾವೇನಾದ್ರೂ ವೆಬ್ಸೈಟ್ ನಲ್ಲಿ ನೋಡ್ಬೇಕಾದ್ರೆ indiabigs.com ಒಂದು ವೆಬ್ಸೈಟ್ ನೋಡಿದ್ರೆ ಸೊ ಅಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಬರುತ್ತೆ. ನೆಕ್ಸ್ಟ್ ಬರೋದಾದ್ರೆ ಮೆಂಟಲ್ ಅಬಿಲಿಟಿಗೆ 25 ಮಾರ್ಕ್ಸ್ ಕೇಳ್ತಾರೆ. ಎಷ್ಟು 25. ಅಲ್ಲಿ KM ಸುರೇಶ್ ಅವ್ರ ಪುಸ್ತಕ ಇದೆ, ಅಥವಾ ಗುರುರಾಜ್ ಬುಲೇಬಲ್ ಸರ್ ಅವರದ ಪುಸ್ತಕ ಇದೆ, ಅಥವಾ ಈಶ್ವರ್ ಗಿರಿ ಸರ್ ಪುಸ್ತಕ ಇದೆ. ಮತ್ತು ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಮಗೆ ಈಸಿ ಮೆಥಡ್ ಯಾವ ಪುಸ್ತಕ ಸಿಗ್ತದೋ ಸೊ ಓದಿ. ಇದು ಈಶ್ವರ್ ಗಿರಿ ಸರ್ ಪುಸ್ತಕ ಅಂದ್ರೆ ಸೊ ಯೂಟ್ಯೂಬ್ ತರಗತಿಯನ್ನು ವಾಚ್ ಮಾಡಿ. ಇದು ಸರ್ ಉಚಿತವಾಗಿರ್ತಕ್ಕಂತಹ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಂದ್ರೆ ಲೆಸನ್ ಮಾಡ್ತಿದ್ದಾರೆ. ಮತ್ತು ಜೊತೆಗೆ ಮೆಂಟಲ್ ಅಬಿಲಿಟಿಗೆ ಆ ಸಬ್ಜೆಕ್ಟ್ ನಲ್ಲಿ ಯಾವುದು ಸೀರೀಸ್ ಅಂದ್ರೆ ನಿಮ್ಗೆ ಯಾವ ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಿರೋ ಸಬ್ಜೆಕ್ಟ್ ಬೇಕು ಅಂತ ಹೊಡೆದು ಸೊ ಯೂಟ್ಯೂಬ್ ನಲ್ಲಿ ಹಲವಾರು ರೀತಿಗಿರ್ತಕ್ಕಂಥ ವಿಡಿಯೋಗಳು ಬರ್ತವೆ. ಸೊ ಅವನು ವಾಚ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಈಗ ಪೇಪರ್ 1 ಕಾಮನ್ ಸಬ್ಜೆಕ್ಟ್ ಆಗಿ GPT ಮತ್ತು PA ಸ್ಟಾರ್ HS ಸ್ಟಾರ್ ಅಲ್ಲಿ ಸಾಮಾನ್ಯವಾಗಿರ್ತೈತೆ. ಇಲ್ಲಿ ಚೇಂಜ್ ಆಗುತ್ತೆ. PA ಸ್ಟಾರ್ ನಲ್ಲಿ ಇಲ್ಲಿ ಮೆಂಟಲ್ ಅಬಿಲಿಟಿ ಬದಲು ಪರಿಸರ ವರ್ಕ್ ಕೊಡ್ತಾರೆ, GPT ಅಲ್ಲಿ ಕನ್ನಡ ಕೊಡ್ತಾರೆ. ಈ ರೀತಿ ಒಂದೊಂದು ಸಬ್ಜೆಕ್ಟ್ಗಳು ಚೇಂಜ್ ಆಗ್ತವೆ. ಆದ್ರೆ HS ಸ್ಟಾರ್ ಅಲ್ಲಿ ಇದೇ ಪ್ಯಾಟರ್ನ್ ಅಲ್ಲಿ ಕೊಡ್ತಾರೆ ಅವರು. ಸೊ ಇಲ್ಲಿ ಈಗ ಜನರಲ್ ನಾಲೆಡ್ಜ್ 25, 20 ಒಂದು 5 ಮಾರ್ಕ್ಸ್ ಹೆಚ್ಚು ಕಮ್ಮಿ ಇಂದ ಮುಂದೆ ಹಾಕ್ಬೋದು ಸಬ್ಜೆಕ್ಟ್ ಗಳಿಗೆ. ಬಟ್ ಸೇಮ್ ಆಗಿರ್ತಕ್ಕಂಥ ಪ್ಯಾಟರ್ನ್ ಇದೇ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 100 ಮಾರ್ಕ್ಸ್ ಇರುತ್ತೆ. ಸೊ ಅದು MCQ ಆಧಾರಿತವಾಗಿ ಇರುತ್ತೆ. ಬಲ್ಲಿ ಇಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗೋಪಾಲ್ ಕೃಷ್ಣ ಸರ್ ಅವರದ್ದು ಸಾಮಾನ್ಯ ಗ್ರಾಮರ್ ಬಗ್ಗೆ ಇದೆ. ಆ ಪುಸ್ತಕವನ್ನು ಕೂಡ ತೆಗೆದುಕೊಂಡು ಓದ್ಬೋದು. KM ಸುರೇಶ್ ಅವ್ರ ಪುಸ್ತಕ ಇದೆ. ಮತ್ತು ಕನ್ನಡ ಸಾಹಿತ್ಯದ ಬುಕ್ ಒಂದು ಓದ್ಲೇಬೇಕಾಗುತ್ತೆ. ಯಾಕಂದ್ರೆ 100 ಮಾರ್ಕ್ಸಿಗೆ ಕನ್ನಡದ ಬಗ್ಗೆ ಕೇಳಿದ್ರೆ, ಯಾಕಂದ್ರೆ ನೀವು ಸಬ್ಜೆಕ್ಟ್ ಅನ್ನು ಚೂಸ್ ಮಾಡಿದಾಗ ಕನ್ನಡ ನಾನು ಮಾಸ್ತರ್ಗೆ ಓದ್ಬೇಕು, ಟೀಚರ್ಸ್ಗೆ ಓದ್ಬೇಕು ಅನ್ನೋದಾದ್ರೆ ಅಲ್ಲಿ 100 ಮಾರ್ಕ್ಸ್ ಕೇಳ್ತಾರೆ. 80 ಮಾರ್ಕ್ಸ್ ಪೆಡಗಾಜಿ, ಇನ್ನು 20 ಮಾರ್ಕ್ಸ್ ಪೆಡಗಾಜಿ, 80 ಮಾರ್ಕ್ಸ್ ನಾರ್ಮಲ್ ಕನ್ನಡದ ಬಗ್ಗೆ, ಅವ್ರ ಸಾಹಿತ್ಯದ ಬಗ್ಗೆ ಕೇಳ್ಬೋದು, ಗ್ರಾಮರ್ ಬಗ್ಗೆ ಕೇಳ್ಬೋದು. ಒಟ್ಟು ಕನ್ನಡಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅವರು ಕ್ವಶನ್ಗಳನ್ನು ಕೇಳ್ತಾರೆ. ಹಾಗಾಗಿ ಒಂದು ಸಾಹಿತ್ಯ ಪುಸ್ತಕವನ್ನು ಓದಲೇಬೇಕು. ನೆಕ್ಸ್ಟ್ ಬರೋದಾದ್ರೆ ಇಂಗ್ಲಿಷ್ ಲಿಟ್ರೇಚರ್ಗೆ ಒಂದು ಸಂಬಂಧಪಟ್ಟಿದ್ರೆ ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ ನೀವು. ಜೊತೆಗೆ ಆಬ್ಜೆಕ್ಟಿವ್ ಇಂಗ್ಲಿಷ್ ಅಂತ ಇದೆ, ಅದನ್ನು ನೋಡಿ ಓದ್ಬೇಕಾಗುತ್ತದೆ. ಮತ್ತು ರನ್ ಅಂಡ್ ಮಾರ್ಕಿಂಗ್ ಇಂಗ್ಲಿಷ್ ಗ್ರಾಮರ್ ಪುಸ್ತಕವನ್ನು ಕೂಡ ಅದನ್ನು ಓದ್ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತೆ ಹಿಂದಿಗೆ CV ಜಯಂತ್ ಸರ್ ಅಂತ ಇದೆ, ಅದನ್ನ ಪುಸ್ತಕವನ್ನು ಓದಿ. ಇಂಗ್ಲಿಷ್ ಲಿಟ್ರೇಚರ್ ಒಂದು ಪುಸ್ತಕವನ್ನು ಓದ್ಲೇಬೇಕಾಗುತ್ತೆ. ಮತ್ತೆ ಅಲ್ಲಿ ಗ್ರಾಮರ್ ಕೂಡ ಓದ್ಲೇಬೇಕಾಗುತ್ತದೆ. ಸೊ ಹಿಂದಿ ಏನಾದ್ರೂ ಇಲ್ಲ ಅಂದ್ರೆ ನಮ್ಮಲ್ಲಿ PDF ಫೈಲ್ಸ್ ಅದಾವೆ. ಸೊ ನೀವು ಪೇ ಮಾಡಿ ಪಡೆದುಕೊಳ್ಬಹುದು. ಜೊತೆಗೆ PM 6ದ 12ನೇ ತರಗತಿ ಪುಸ್ತಕಗಳು, ಮತ್ತು ಅಂದ್ರೆ PM ಅಂದ್ರೆ ಫಿಸಿಕ್ಸ್, ಮ್ಯಾಥ್ಸ್ ಮತ್ತು CBZ ಇವೆರಡೂ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಯಾವ ಓದ್ಬೇಕು ಅನ್ನೋದಾದ್ರೆ ಫಸ್ಟ್ ನೀವು 6ದ 12ನೇ ತರಗತಿಯನ್ನ NCERT ಆಗಿರ್ತಕ್ಕಂತಹ ಪುಸ್ತಕಗಳನ್ನು ಓದಬೇಕು. ಜೊತೆಗೆ K ಮುಲ್ಲಾ ಸರ್ ಅವ್ರದ್ದು ಪ್ರಮುಖವಾಗಿರ್ತಕ್ಕಂಥ ಪುಸ್ತಕವಿದೆ, ಮತ್ತು 4G ಸೈನ್ಸ್ ಪುಸ್ತಕ ಇದೆ, ಮತ್ತು ಲಕ್ಷ್ಮಣ್ ಗುಡೇಕರ್ ಸರ್ ಪುಸ್ತಕ ಇದೆ, ಮತ್ತು ತಮ್ಮಯ್ಯ S ಸರ್ ಪುಸ್ತಕ ಇದೆ. ಮತ್ತು ಪ್ರಮುಖವಾಗಿ ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರೂ ನಿಮ್ಮ ಸಬ್ಜೆಕ್ಟ್ ವೈಸು ಗೌರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರೂ ಸೋರ್ಸ್ಗಳಿದ್ರೆ ಅವನು ಸ್ಟಡಿ ಮಾಡಿ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಸಪರೇಟ್ ಆಗಿರ್ತಕ್ಕಂಥ ಒಂದು ಪುಸ್ತಕವನ್ನು ಓದಲೇಬೇಕಾಗುತ್ತೆ ನಿಮ್ಮ ಸಬ್ಜೆಕ್ಟ್ ವೈಸು. ಸೊ ವಿಷಯನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಸೋಷಿಯಲ್ ನವರಿಗೆ ನೋಡ್ಬೋದು 6ದ 12ನೇ ತರಗತಿನ ಪುಸ್ತಕವನ್ನು ಓದಿ. ಫಸ್ಟ್ ಡಾಕ್ಟರ್ ಸದಾಶಿವ ಒಂದು ದೊಡ್ಡ ಪುಸ್ತಕ ಇದೆ, ಸಮಗ್ರ ಭಾರತದ ಇತಿಹಾಸ. ಮತ್ತು R ಮಂಜುನಾಥ್ ಸರ್ ಅವ್ರದ್ದು ಪುಸ್ತಕ ಇದೆ, ಕರ್ನಾಟಕ ಇತಿಹಾಸ. ಆ ಪುಸ್ತಕವನ್ನು ಓದಬೇಕು. ಮತ್ತೆ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಆರ್ಥಿಕತೆ ಭೂಗೋಳ ಬಗ್ಗೆ ಕೇಳ್ತಾನೆ. ಅದು ಸೋಷಿಯಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ರಂಗನಾಥ್ ಸರ್ ಅವ್ರದ್ದು ಭೂಗೋಳ ಸಂಬಂಧಪಟ್ಟಿರ್ತಕ್ಕಂಥದ್ದು, HRK ಆರ್ಥಿಕದ ಬಗ್ಗೆ ಇದೆ. ಇವನ್ನ ಸಪರೇಟ್ ಆಗಿ ನೀವು ಪುಸ್ತಕವನ್ನು ಓದಲೇಬೇಕು. ಹಿಸ್ಟ್ರಿಯಲ್ಲಿ ಕಾಮನ್ ಆಗಿ ಕ್ವಶನ್ ಕೇಳ್ತಾ ಹೋಗ್ತೇನೆ. ಅಲ್ಲಿ ಬರೀ ಸೋಷಿಯಲ್ ಕೇಳಂಗಿಲ್ಲ, ಅಲ್ಲಿ ಎಕನಾಮಿಕ್ಸ್ ಕೇಳ್ಬೋದು, ಪೊಲಿಟಿಕಲ್ ಕೇಳ್ಬೋದು, ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಕೇಳ್ಬೋದು, ಮತ್ತು ಭೂಗೋಳ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ಬೋದು. ಹಾಗಾಗಿ ನೀವು ಈ ತರ ಸೋಷಿಯಲ್ ಓದ್ಬೇಕಾಗುತ್ತದೆ. ಮತ್ತು ಫಿಸಿಕಲ್ ಎಜುಕೇಶನ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಡಾಕ್ಟರ್ VK ಶರ್ಮಾ ಪುಸ್ತಕ ಇದೆ. ಮತ್ತು ಸ್ಪರ್ಧಾ ಜಗತ್ತು ಬಿಟ್ಟಿರ್ತಕ್ಕಂಥ ಪೇಪರ್ 2 ನೀವೇನು ಓದ್ತಿದ್ರು ಫಿಸಿಕಲ್ ಎಜುಕೇಶನ್ ಅದಕ್ಕೆ ಸಪರೇಟ್ ಪುಸ್ತಕ ಇದೆ. ಜೊತೆಗೆ ನಮ್ಮಲ್ಲಿ PDF ನೋಟ್ಸ್ ಇದೆ ಫಿಸಿಕಲ್ ಎಜುಕೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಅದನ್ನು ಪಡೆದುಕೊಳ್ಬಹುದು. ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಬುಲೇಬಲೆ ಸರ್ ಅವ್ರ ಪುಸ್ತಕ ಇದೆ. ನೀವೇನ್ ಮಾಡಿ ಗುರುರಾಜ್ ಬುಲೇಬಲೆ ಸರ್ ಅವ್ರ ಪುಸ್ತಕವನ್ನು ಏನ್ ಮಾಡಿರಪ್ಪ ಅಂದ್ರೆ ನೀವು ಸ್ಟಡಿ ಮಾಡ್ಬೇಕಾಗುತ್ತದೆ ಕಂಪ್ಯೂಟರ್. ಮತ್ತೆ ಗೌತಮ್ ಸರ್ ಪುಸ್ತಕ ಇದೆ. ಮತ್ತು ಕಂಪ್ಯೂಟರ್ PDF ಫೈಲ್ಸ್ ಗಳಿದ್ದಾವೆ ನಮ್ಮ ತಲೆ. ಸೊ ನಾವು ಏನಾದ್ರೂ ₹50 ಅನ್ನು ಪೇ ಮಾಡಿದ್ರೆ ಪೇಪರ್ 2ಗೆ ನಾವು ಏನಪ್ಪ ಅಂದ್ರೆ ನೋಟ್ಸ್ ಕಳಿಸ್ತೀವಿ ಅಂತ ಹೇಳ್ತೀನಿ. ಸೊ ನೀವು ಎಲ್ಲಾರು HSTR ಓದೋರು ಬರೀ ಪೇಪರ್ 2 ಅಷ್ಟೇ ಓದಬಾರ್ದು. ಪೇಪರ್ 1 ಪೇಪರ್ 2 ಎರಡು ಓದ್ಬೇಕು. ಯಾಕಂದ್ರೆ ಇದು 100 ಅದು 100. ಬರೀ ನೀವು ಒಂದೇ ಪೇಪರ್ಗೆ ಓದಿದ್ರೆ ಹಿಂಗೆ ಸ್ಕೋರ್ ಆಗಲ್ಲ. ಸೊ ಹಂಗಾಗಿ ಈಗ ನೋಟಿಫಿಕೇಶನ್ ಇನ್ನೂ ಆಗಿಲ್ಲ.
ಈ ತಿಂಗಳಾಗುತ್ತೆ ನೆಕ್ಸ್ಟ್ ತಿಂಗಳಾಗತ್ತೆ ಅಂತ ಹೋಗ್ತಾ ಇದೆ. ಸೊ ಈ ಟೈಮ್ನಲ್ಲಿ ನೀವು ಓದ್ಕೊಂಡು ಮುಗಿಸ್ಬಿಟ್ರೆ ನಿಮ್ಗೆ ಎಕ್ಸಾಮ್ ಭಾರಿ ಹೆಲ್ಪ್ ಆಗುತ್ತೆ ನೆಕ್ಸ್ಟ್. ಹಾಗಾಗಿ ಈಗ ಬಿಡುವಿನ ಸಮಯದಲ್ಲಿ ಮ್ಯಾಕ್ಸಿಮಮ್ ಓದುವ ಒಂದು ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಹೇಳ್ತಾ ಹೋಗಿದ್ದೀನಿ. ಮತ್ತು HSTR ಬುಕ್ ಲಿಸ್ಟ್ ಇವು ಪ್ರಮುಖವಾಗಿ ನೋಡ್ಕೊಳ್ಳಿ. ಇವನ್ನ ನೀವು ಒಂದು ಮಿನಿಮಮ್ ಅಂದ್ರೆ ನಾನು ಪುಸ್ತಕವನ್ನು ಮ್ಯಾಕ್ಸಿಮಮ್ ತಗೋಬೇಕ್ರಿ, ನಾನು ಓದ್ಲೇಬೇಕು ಪುಸ್ತಕವನ್ನು ಯಾವ ಓದ್ಬೇಕು ಅನ್ನೋರಿಗೆ ಈ ತರದ್ದು ಒಂದು ಪುಸ್ತಕ ತೆಗೆದುಕೊಳ್ಳೇಬೇಕು. ನೀವು ಓದ್ರಿ ಇಷ್ಟು ಪುಸ್ತಕದ ಬಗ್ಗೆ. ಜೊತೆಗೆ ಸರ್ ನಮ್ಗೆ ಇವೇನೋ ಬೇಡ, ನನಗೊಂದು ಸದ್ಯದ ಮಟ್ಟಿಗೆ ನಾವು PDF ನೋಟ್ಸ್ಗಳ ಬಗ್ಗೆ ಅಷ್ಟೇ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಏನ್ ಸಾಮಾನ್ಯವಾಗಿ ನಮಗೊಂದು ಕಳಿಸಿರಿ ಪೇಪರ್ 1 ಪೇಪರ್ 2. ಸೊ ಮ್ಯಾಕ್ಸಿಮಮ್ ಇದಕ್ಕೆ ಸಿಲೆಬಸ್ ಕವರ್ ಮಾಡುವ ಒಂದು ಸಿಸ್ಟಮ್ ನಲ್ಲಿ ನಾವು PDF ಫೈಲ್ಸ್ ಕಳಿಸ್ತಿದ್ವಿ. ಕೇವಲ ಇವೆಲ್ಲ ಪುಸ್ತಕಗಳು ತಗೊಳಕ್ ಹೋದ್ರೆ ಸೊ ಸುಮಾರು ಒಂದು 5,000 ಇಲ್ದಂಗೆ ಕಡಿಮೆ ಬರಲ್ಲ. ಸೊ ನಾವು 100 ರೂಪೀಸ್ಗೆ ಏನ್ ಮಾಡ್ತೀವಿ, ಪೇಪರ್ 1 ಪೇಪರ್ 2 ಅದು MCQ ಆಗಿರ್ಬೋದು, ಥಿಯರಿ ಆಗಿರ್ಬೋದು, ಮತ್ತು ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಎಲ್ಲಾ ರೀತಿಯಾಗಿರ್ತಕ್ಕಂಥ PDF ಫೈಲ್ಸ್ ಗಳನ್ನ ನಾವು ಕಳಿಸ್ತಿದ್ವಿ. ಹಾಗಾಗಿ ಎಲ್ಲರೂ ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ಮತ್ತು PU ಲೆಕ್ಚರ್ಸ್ ಏನ್ ಸ್ಟಡಿ ಮಾಡ್ತಿದ್ರು ಅವ್ರಿಗೂ ಕೂಡ ಪುಸ್ತಕಗಳಿವೆ, ನೀವು ಅವನ್ನ ಪಡೆದುಕೊಳ್ಬಹುದು. ಮತ್ತು PU ಲೆಕ್ಚರ್ಸ್ PDF ಕೇವಲ 50 ರೂಪೀಸ್ಗೆ ನಾವು ಕಳಿಸ್ತಿದೀವಿ. ಇದನ್ನು ಕೂಡ ಅಷ್ಟೇ ಪೇಪರ್ 1 50 ರೂಪೀಸ್ಗೆ ನಾವು ನೋಟ್ಸ್ಗಳನ್ನು ಕಳಿಸ್ತಿದೀವಿ. ಎಲ್ಲರೂ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ನಾನು ಮುಂದಿನ ತರಗತಿಯಲ್ಲಿ ಈ HSTRಗೆ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದ್ರೂ ಅಂದ್ರೆ ಈಗ ಕೆಲವೊಂದು ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಏನಾದ್ರೂ ಮತ್ತು HSTR ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಪೋಸ್ಟ್ಗಳು ಎಷ್ಟು ಅನ್ನೋದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.